ನಮಸ್ಕಾರ ರೀ ಎಲ್ಲರಿಗೂ. ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರ ಅಂತ ಅಂದ್ಕೊಂಡಿದ್ದೇನೆ. ನಾನು ಆರಾಮಿದ್ದೇನೆ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ಹೌ ಟು ಜಾಯಿನ್ ಮರ್ಚೆಂಟ್ ನೇವಿ ಆಫ್ಟರ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಅಂದ್ರೆ ಈಗ ಎಷ್ಟೋ ಜನ ನಂಗೆ ಕಮೆಂಟ್ ಹಾಕಿದಾರು, ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಳಗೆ ಯಾರು ಡಿಪ್ಲೊಮಾ ಮಾಡಿದಾರಲ್ಲ ಅವ್ರ ಮರ್ಚೆಂಟ್ ನೇವಿನ ಹೆಂಗೆ ಜಾಯಿನ್ ಮಾಡೋದ. ಸೊ ಇವತ್ತಿನ ವಿಡಿಯೋಗೆ ಅದನ್ನೇ ಹೇಳೋದೇನಿ. ಸೊ ವಿಡಿಯೋನ ಪೂರ್ತಿ ನೋಡ್ರಿ. ಮತ್ತು ಚಾನಲ್ ನೀವೇನಾರು ಹೊಸವಾಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ನಡೀರಿ ಸ್ಟಾರ್ಟ್ ಮಾಡೋದು. ಸೊ ಗೈಸ್, ಬೇಸಿಕಲಿ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆದ ಕೂಡಲೇ ಮರ್ಚೆಂಟ್ ನೇವಿ ಜಾಯ್ನ್ ಆಗಾಕ ಎರಡು ಆಪ್ಷನ್ ಇದಾವೆ. ಒಂದೇನಂದ್ರೆ ಲ್ಯಾಟ್ರಲ್ ಎಂಟ್ರಿ ಯಾವ್ದಕ್ಕ BTech ಮರೀನ್ ಇಂಜಿನಿಯರಿಂಗ್ ಏನೈತಲ್ಲ ಅದಕ್ಕೆ, ಅಂದ್ರೆ ನೀವು ಡೈರೆಕ್ಟ್ ಸೆಕೆಂಡ್ ಇಯರ್ಗೆ ಜಾಯ್ನ್ ಆಗ್ಬೋದು. ಮತ್ತೊಂದು ಆಪ್ಷನ್ ಏನಂದ್ರೆ DME ಡಿಪ್ಲೊಮಾ ಇನ್ ಮರೀನ್ ಇಂಜಿನಿಯರಿಂಗ್. ಇದು ಯಾರಿಗಂದ್ರೆ ಸ್ಪೆಷಲಿ ಯಾರ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದಾರಲ್ಲ ಅವ್ರಿಗೆ. ಸೊ ಫಸ್ಟ್ DME ಬಗ್ಗೆ ಹೇಳ್ತಾನೆ, ಡಿಪ್ಲೊಮಾ ಇನ್ ಮರೀನ್ ಇಂಜಿನಿಯರಿಂಗ್. ಸೊ ಡಿಪ್ಲೊಮಾ ಇನ್ ಮರೀನ್ ಇಂಜಿನಿಯರಿಂಗ್ ಏನೈತಲ್ಲ ಇದು ಒಂದು 2 ವರ್ಷದ ಕೋರ್ಸ್. ಈ 2 ವರ್ಷದ ಕೋರ್ಸ್ ಜಾಯ್ನ್ ಆಗ್ಬೇಕಂದ್ರೆ ನಿಮ್ಮದು ಫಸ್ಟ್ ಅಂತೂ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರ್ಬೇಕು 3. ಮತ್ತು ನಿಮ್ಮ ಡಿಪ್ಲೊಮಾ ಒಳಗೆ ನಿಮ್ಮ ಮಾರ್ಕ್ಸ್ ಏನಿದಾವಲ್ಲ ಲಾಸ್ಟ್ ಫೈನಲ್ ಇಯರ್ದು 50ಗಿಂತನೂ ಮಾರ್ಕ್ಸ್ ಜಾಸ್ತಿ ಇರಬೇಕು ಪರ್ಸೆಂಟೇಜ್. ಮತ್ತು ನಿಮ್ಮ ಇಂಗ್ಲೀಷ್ ಸಬ್ಜೆಕ್ಟ್ ಏನೈತಲ್ಲ ಅದ್ರೊಳಗೆ 10th ಒಳಗೆ, ಮತ್ತು ಇಲ್ಲಾಂದ್ರೆ ಡಿಪ್ಲೊಮಾ ಒಳಗೆ 50ಗಿಂತನೂ ಜಾಸ್ತಿ ಮಾರ್ಕ್ಸ್ ಇರಬೇಕು ಇಂಗ್ಲೀಷ್ ಸಬ್ಜೆಕ್ಟ್ ಒಳಗೆ. ಮತ್ತು ಆಮೇಲೆ ನಿಮ್ಮ ಏಜ್ ಲಿಮಿಟ್ ಏನೈತಲ್ಲ 28ಗಿಂತ ಜಾಸ್ತಿ ಇರಬಾರ್ದು. ಐಸೈಟ್ ಏನೈತಲ್ಲ 6/12 ಇರಬೇಕು. ಹಂಗೆ ನಿಮ್ಮ ಪಾಸ್ಪೋರ್ಟ್ ಏನೈತಲ್ಲ ಮ್ಯಾಂಡೇಟರಿ ಐತೆ. ಅಂದ್ರೆ ಅಡ್ಮಿಷನ್ ಮಾಡ್ತಿರಲ್ಲ ಕಾಲೇಜ್ಗೆ ಅವಾಗ ನಿಮ್ಮ ಪಾಸ್ಪೋರ್ಟ್ ಬೇಕಾಗಿರ್ತೈತೆ. ಸೊ ಇದೇನೈತಲ್ಲ ಇದೊಂದು ಬೇಸಿಕ್ ಈ ತರ ಕ್ವಾಲಿಫಿಕೇಶನ್ ಐತಿ. ಡಿಪ್ಲೊಮಾ ಇನ್ ಮರೀನ್ ಇಂಜಿನಿಯರಿಂಗ್ ಮಾಡೋರು ಇದ್ರಂದ್ರೆ ಕ್ವಾಲಿಫಿಕೇಶನ್ ಮತ್ತೆ ಏಜ್ ಲಿಮಿಟ್ ಅದು ಆಯ್ತು. ಈಗ ಏನಂದ್ರೆ ಯಾವ ಕಾಲೇಜ್ ಬೆಸ್ಟ್ ಇದಾವೆ. ಸೊ ಫಸ್ಟ್ ಕಾಲೇಜ್ ಯಾವ್ದಂದ್ರೆ ಆಂಗ್ಲೋ ಈಸ್ಟರ್ನ್ ಏನೈತಲ್ಲ ಇದಕ್ಕೆ ಕರ್ಜತ್ ಮಹಾರಾಷ್ಟ್ರ ಒಳಗೆ ಐತಿ. ಆಮೇಲೆ ಸೆಕೆಂಡ್ ಸಮುದ್ರ ಇನ್ಸ್ಟಿಟ್ಯೂಟ್ ಇದೇನೈತಲ್ಲ ಲೋನಾವಲಾ ಮುಂಬೈ, ಅಂದ್ರೆ ನಿಯರ್ ಪುಣೆ ಮತ್ತು ಮುಂಬೈ ಏನೈತಲ್ಲ ಅಲ್ಲಿ ಐತಿ. ಆಮೇಲೆ ತೊಲಾನಿ ಮರಿಟೈಮ್ ಇನ್ಸ್ಟಿಟ್ಯೂಟ್ ಇದೇನೈತಲ್ಲ ಪುಣೆ ಮಹಾರಾಷ್ಟ್ರ ಒಳಗೆ ಐತಿ. ಆ್ಯಂಡ್ ದೆನ್ ಇನ್ಸ್ಟಿಟ್ಯೂಟ್ ಆಫ್ ಮರಿಟೈಮ್ ಸ್ಟಡೀಸ್ ಇದೇನೈತಲ್ಲ IMS ಗೋವಾ, ಇದು ನಮ್ಮ ನಿಯರ್ ಗೋವಾ ಒಳಗೆ ಐತಿ. ಆ್ಯಂಡ್ ದೆನ್ ಹಿಂದೂಸ್ತಾನ್ ಇನ್ಸ್ಟಿಟ್ಯೂಟ್ ಆಫ್ ಮರಿಟೈಮ್ ಟ್ರೈನಿಂಗ್ ಇದೇನೈತಲ್ಲ ಚೆನ್ನೈ ತಮಿಳ್ನಾಡು ಒಳಗೆ ಐತಿ. ಸೊ ಇವೇನಿದಾವಲ್ಲ ಇವು 5 ಕಾಲೇಜ್ ಬೆಸ್ಟ್ ಕಾಲೇಜಸ್ ಇದಾವೆ ಫಾರ್ ಡಿಪ್ಲೊಮಾ ಇನ್ ಮರೀನ್ ಇಂಜಿನಿಯರಿಂಗ್. ಮತ್ತು ಫೀಸ್ ಏನೈತಲ್ಲ ಫೀಸ್ ಸ್ಟಾರ್ಟ್ ಆಗ್ತೈತಿ 3.5 ಲಕ್ಷದಿಂದ ಮತ್ತು 5.5 ಲಕ್ಷ ತನಕ ಹೋಗ್ತೈತಿ. ಮತ್ತು ಎಸ್ಪೆಷಲಿ ಒಂದೊಂದು ಸರ್ತಿ 6 ಲಕ್ಷ ತನಕನೂ ಟಚ್ ಆಗ್ತೈತಿ. ಮತ್ತು ಫೀಸ್ ಏನೈತಲ್ಲ ನಿಮ್ಮ ಕ್ಯಾಟಗರಿ ವೈಸ್ ಅದ್ರ ಮ್ಯಾಗೂ ಡಿಪೆಂಡ್ ಆಗ್ತೈತಿ. ಮತ್ತು ಈ ಫೀಸ್ ಏನೈತಲ್ಲ 3.5 ಲಕ್ಷದಿಂದ 5.5 ಲಕ್ಷ ಏನು ಹೇಳಿದ್ನಲ್ಲ ಇದ್ರೊಳಗೆ ಎಲ್ಲಾನು ಇನ್ಕ್ಲೂಡೆಡ್ ಇರ್ತೈತಿ. ನಿಮ್ಮ ಟ್ಯೂಷನ್ ಫೀಸಾ, ನಿಮ್ಮ ಹಾಸ್ಟೆಲ್ ಫೀಸಾ, ನಿಮ್ಮ ಫುಡಾ, ನಿಮ್ಮ ಡ್ರೆಸ್ ಅದು ಆಗಿರ್ಲಿ ಇದೆಲ್ಲಾನು ಇನ್ಕ್ಲೂಡೆಡ್ ಇರ್ತೈತಿ. ಮತ್ತು ಒಂದು ಸ್ವಲ್ಪ ಇನ್ಸ್ಟಿಟ್ಯೂಟ್ ಏನಿದಾವಲ್ಲ ಇವರ ಲೋನು ಪ್ರೊವೈಡ್ ಮಾಡಿಸ್ತಾರೋ ಬ್ಯಾಂಕ್ ವತಿಯಿಂದ. ಸೊ ನೀವು ಮತ್ತೊಂದು ಸರ್ತಿ ಕಾಲೇಜ್ ಏನು ಹೇಳಿದ್ನಲ್ಲ ಅವರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಬಹುದು ಫೀಸ್ ಬಗ್ಗೆ. ಕ್ವಾಲಿಫಿಕೇಶನ್ ಫೀಸ್ ಕಾಲೇಜಸ್ ಅದು ಆಯ್ತು. ಈಗೇನಂದ್ರೆ ಈ ಕಾಲೇಜ್ಗೆ ಅಡ್ಮಿಷನ್ ಏನೈತಲ್ಲ ಯಾವ ಟೈಮ್ ಒಳಗೆ ಅಪ್ಲಿಕೇಶನ್ ಹಾಕಬೇಕು ಅಡ್ಮಿಷನ್ ಸಂಬಂಧ. ಸೊ ಬೇಸಿಕಲಿ 2 ಬ್ಯಾಚ್ ಆಗ್ತಾವೆ. ಒಂದೇನು ಬ್ಯಾಚ್ ಐತಲ್ಲ ಅದು ಆಗಸ್ಟ್ ಇಲ್ಲಾಂದ್ರೆ ಸೆಪ್ಟೆಂಬರ್ ಒಳಗೆ ಸ್ಟಾರ್ಟ್ ಆಗ್ತೈತೆ. ಮತ್ತೊಂದು ಬ್ಯಾಚ್ ಏನೈತಲ್ಲ ಅದು ಜನವರಿ ಇಲ್ಲಾಂದ್ರೆ ಫೆಬ್ರವರಿ ಒಳಗೆ ಸ್ಟಾರ್ಟ್ ಆಗ್ತೈತೆ. ಸೊ ಆಗಸ್ಟ್ ಇಲ್ಲಾಂದ್ರೆ ಸೆಪ್ಟೆಂಬರ್ ಒಳಗೆ ಏನು ಸ್ಟಾರ್ಟ್ ಆಗ್ತೈತಲ್ಲ ಆ ಬ್ಯಾಚ್ಗೆ ನೀವು ಅಡ್ಮಿಷನ್ಗೆ ಅಪ್ಲಿಕೇಶನ್ ಯಾವಾಗ ಹಾಕ್ಬೇಕಂದ್ರೆ ಫೆಬ್ರವರಿದಿಂದ ಮೇ ತನಕ ಚಾನ್ಸ್ ಇರ್ತೈತೆ. ಅಂದ್ರೆ ಫೆಬ್ರವರಿ ಒಳಗೆ ಸ್ಟಾರ್ಟ್ ಆಗ್ತೈತಿ, ಮೇ ತನಕ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಇರ್ತಾವೆ. ಯಾವ ಬ್ಯಾಚಿಗೆ? ಆಗಸ್ಟ್ ಇಲ್ಲಾಂದ್ರೆ ಸೆಪ್ಟೆಂಬರ್ ಬ್ಯಾಚಿಗೆ. ಆಮೇಲೆ ನೀವು ಜನವರಿ ಇಲ್ಲ ಅಂದ್ರೆ ಫೆಬ್ರವರಿ ಬ್ಯಾಚಿಗೆ ಎಲ್ಲರಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಅವ್ರದ್ದು ಏನೈತಲ್ಲ ಸೆಪ್ಟೆಂಬರ್ದಿಂದ ನವೆಂಬರ್ ತನಕ ಅವ್ರ ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆಗ್ತಾವೆ. ಸೊ 2 ಬ್ಯಾಚ್ ಆಗ್ತಾವೆ ವರ್ಷ ಒಳಗೆ. ಸೊ ಈಗ ನೀವು ಇದು ಯಾವ ತಿಂಗಳ? ನವೆಂಬರ್ ಅಲ್ಲ. ಈಗ ನಿಮ್ಗೆ ಯಾವ್ದಂದ್ರೆ ಜನವರಿ ಇಲ್ಲ ಅಂದ್ರೆ ಫೆಬ್ರವರಿ ಬ್ಯಾಚ್ ಬೇಕಾಗಿತ್ತಂದ್ರೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರ್ತಾವೆ. ಸೊ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಮತ್ತು ಇಲ್ಲ ನಮಗೆ ಇನ್ನೂ ನೀವು ಕಲಿಯಾತಿದ್ರ ಅಂದ್ರೆ ಡಿಪ್ಲೊಮಾ ಒಳಗೆ ಎಲ್ರೆ ನಿಮಗೆ ಬೇಕಾದ್ರೆ ಫೈನಲ್ ಇಯರ್ ಒಳಗಿದ್ರ ಅಂದ್ರೆ ನಿಮಗೆ ಬೇಕಾದ್ರೆ ಆಗಸ್ಟ್ ಇಲ್ಲಾಂದ್ರೆ ಸೆಪ್ಟೆಂಬರ್ ಒಳಗೆ ಬ್ಯಾಚಸ್ ಸ್ಟಾರ್ಟ್ ಆಗ್ತಾವು. ಮತ್ತು ಏನಂದ್ರೆ ಮತ್ತೊಂದು ಸ್ವಲ್ಪ ಕಾಲೇಜ್ಗಳು ಏನಂದ್ರೆ ಅವರು ಸ್ವಂತ ಎಂಟ್ರೆನ್ಸ್ ಎಕ್ಸಾಮ್ ಟೆಸ್ಟ್ ಇರ್ತಾವೆ. ಎಂಟ್ರೆನ್ಸ್ ಎಕ್ಸಾಮ್ ಟೆಸ್ಟ್ ಆಗಬೇಕು. ಅದಾದ ಕೂಡಲೇ ಮೆಡಿಕಲ್ ಆಗ್ತೈತಿ. ಅದಾದ ಕೂಡಲೇ ಇಂಟ್ರೋ ಆಗ್ತೈತಿ. ಆಮೇಲೆ ಏನೈತಲ್ಲ ಲಾಸ್ಟಿಗೆ ನಿಮ್ಮ ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತೈತಿ. ಮತ್ತೇನಂದ್ರೆ ನಾ ಎಲ್ಲ ವಿಡಿಯೋ ಒಳಗೂ ಹೇಳಿದ್ದೇನೆ, ಪಾಸ್ಪೋರ್ಟ್ ಏನೈತಲ್ಲ ಎಲ್ಲ ಕಾಲೇಜಕ್ಕೂ ಮ್ಯಾಂಡೇಟರಿ ಐತಿ, ಎಲ್ಲ ಮರೀನ್ ಕಾಲೇಜಸ್ಗೂ. ಸೊ ಇಲ್ಲಾಗಿತ್ತಂದ್ರೂ ಈಗ ಅಪ್ಲಿಕೇಶನ್ ಹಾಕ್ರಿ.
ಯಾಕಂದ್ರೆ ಆಮೇಲೆ ನೀವು ಎಲ್ಲ ಆಗೈತಿ ಮತ್ತೆ ನಿಮ್ ಕಡೆ ಪಾಸ್ಪೋರ್ಟ್ ಇಲ್ಲ ಆಗಿತ್ತಂದ್ರೆ ಅಡ್ಮಿಷನ್ ಆಗೋದಿಲ್ಲ. ಸೊ ಇದೇನೈತಲ್ಲ ಇದು ಡಿಪ್ಲೊಮಾ ಇನ್ ಮರೀನ್ ಇಂಜಿನಿಯರಿಂಗ್ ಈ ತರ ಎಲ್ಲಾ ಸಿಸ್ಟಮ್ ಐತಿ. ಡಿಪ್ಲೊಮಾ ಇನ್ ಮರೀನ್ ಇಂಜಿನಿಯರಿಂಗ್ ಆಯ್ತು. ಈಗ ಏನಂದ್ರೆ ಲ್ಯಾಟ್ರಲ್ ಎಂಟ್ರಿ ಅಂದ್ರೆ ಏನ, ನೀವು ಆಲ್ರೆಡಿ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದಿರಿ, ನೀವು ಡೈರೆಕ್ಟ್ ಸೆಕೆಂಡ್ ಇಂಜಿನಿಯರ್ ಅಡ್ಮಿಷನ್ ತಗೋಬಹುದು. ಯಾವ ಕೋರ್ಸಿಗೆ ಅಂದ್ರೆ ಬಿಟೆಕ್ ಇನ್ ಮರೀನ್ ಇಂಜಿನಿಯರಿಂಗ್ ಒಂದು 4 ವರ್ಷದ ಕೋರ್ಸ್. ಬಟ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಏನ್ ಮಾಡಿದಾರಲ್ಲ ಇವ್ರ ಸಂಬಂಧ ಅದು 3 ವರ್ಷದ ಆಗ್ತೈತೆ. ಆದ್ರೆ ನೀವು ಡೈರೆಕ್ಟ್ ಸೆಕೆಂಡ್ ಇಯರ್ ಅಡ್ಮಿಷನ್ ತಗೊಳ್ಬೇಕು. ಸೆಕೆಂಡ್ ಇಯರ್ ಅಡ್ಮಿಷನ್ ತಗೊಳ್ಬೇಕಾದ್ರೆ ನಿಮ್ಮ ಪರ್ಸೆಂಟೇಜ್ ಏನೈತಲ್ಲ ಫಸ್ಟ್ ಡಿಪ್ಲೊಮಾ ಒಳಗ 55ಗಿಂತನೂ ಜಾಸ್ತಿ ಇರಬೇಕು. ಮತ್ತೆ ನಿಮ್ಮ ಇಂಗ್ಲಿಷ್ ಮಾರ್ಕ್ಸ್ ಏನಿದಾವಲ್ಲ ನಿಮ್ಮ ಡಿಪ್ಲೊಮಾ ಒಳಗೆ ಆಗಿರ್ಬೋದು ಇಲ್ಲಾಂದ್ರೆ 10th ಒಳಗೆ ಆಗಿರ್ಬೋದು, ಒಂದ್ರೊಳಗೆ ನಿಮ್ಮ ಇಂಗ್ಲಿಷ್ ಮಾರ್ಕ್ಸ್ 50ಗಿಂತನೂ ಜಾಸ್ತಿ ಇರಬೇಕು. ಹಂಗ ಏಜ್ ಲಿಮಿಟ್ ಏನೈತಲ್ಲ 22ಗಿಂತನೂ ಜಾಸ್ತಿ ಇರಬಾರ್ದು. ಯಾವ್ರಿಗೆ ಜನರಲ್ ಕ್ಯಾಟಗರಿದವ್ರಿಗೆ. ಮತ್ತೆ SC/ST ಕ್ಯಾಟಗರಿ ಏನೈತಲ್ಲ ಇವ್ರಿಗೆ ಒಂದು 5 ವರ್ಷದ ರಿಲ್ಯಾಕ್ಸೇಷನ್ ಸಿಗ್ತೈತಿ. ಮತ್ತೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಏನಿದಾರಲ್ಲ ಇವರಿಗೆ 2 ವರ್ಷ ಎಕ್ಸ್ಟ್ರಾ ಸಿಗ್ತೈತಿ. ಹಂಗ ಮತ್ತೇನಂದ್ರೆ ನಿಮ್ಮ ಐಸೈಟ್ ಏನೈತಲ್ಲ 6/12 ಇರಬೇಕು. ಮತ್ತೆ ನಿಮ್ಗೆ ಯಾವ್ದು ಕಲರ್ ಬ್ಲೈಂಡ್ನೆಸ್ ಅದು ಯಾವ್ದು ಇರಬಾರ್ದು. ಇದೇನೈತಲ್ಲ ಇದೊಂದು ಬೇಸಿಕ್ ಕ್ವಾಲಿಫಿಕೇಶನ್ ಈ ಟೈಪ್ ಐತೆ. ಮತ್ತ ಬಿಟೆಕ್ ಮರೀನ್ ಇಂಜಿನಿಯರಿಂಗ್ ನೀವೇನಾದ್ರು ಡೈರೆಕ್ಟ್ ಎಂಟ್ರಿ ತಗೊಳ್ಳೋರು ಇದ್ರ ಅಂದ್ರೆ ಲ್ಯಾಟ್ರಲ್ ಎಂಟ್ರಿ ತಗೊಳ್ಳೋರು ಇದ್ರ ಅಂದ್ರೆ ನೀವು ಅಡ್ಮಿಷನ್ ಸಂಬಂಧ IMUCET ಅಟೆಂಡ್ ಮಾಡ್ಬೇಕಾಗ್ತೈತಿ. IMUCET ಅಂದ್ರೆ ಏನೋ ಇದೊಂದು ಇಂಡಿಯನ್ ಮರಿಟೈಮ್ ಯೂನಿವರ್ಸಿಟಿ ಒಂದು ಬೇಸಿಕ್ ಎಂಟ್ರೆನ್ಸ್ ಎಕ್ಸಾಮ್ ಟೆಸ್ಟ್. ಇದೇನೈತಲ್ಲ ಏಪ್ರಿಲ್ ಇಲ್ಲಾಂದ್ರೆ ಮೇ ಒಳಗ ಈ ಎಕ್ಸಾಮ್ ಕಂಡಕ್ಟ್ ಆಗ್ತಾವು. ಇದನ್ನ ನೀವು ಅಟೆಂಡ್ ಮಾಡಿ ಆಮೇಲೆ ಇದ್ರ ರ್ಯಾಂಕ್ ಪ್ರಕಾರ ನೀವು ಕಾಲೇಜ್ಗೆ ಅಡ್ಮಿಷನ್ ತಗೊಳ್ಬೇಕಾಗ್ತೈತಿ. ಇದಕ್ಕೇನಂದ್ರ ಅಲ್ಲಿ ಹೆಂಗ್ ಸಿಸ್ಟಮ್ ಇತ್ತಲ್ಲ ಲೈಕ್ ಡಿಪ್ಲೊಮಾ ಇನ್ ಮರೀನ್ ಇಂಜಿನಿಯರಿಂಗ್ ಒಳಗೆ ಯಾವುದು IMUCET ಎಕ್ಸಾಮ್ ಅಟೆಂಡ್ ಆಗೋದಿಲ್ಲ. ಡೈರೆಕ್ಟ್ ನೀವು ಕಾಲೇಜ್ಗೆ ಹೋಗ್ಬೇಕು. ಕಾಲೇಜ್ ಒಳಗೆ ಏನು ಎಕ್ಸಾಮ್ ಅಟೆಂಡ್ ಆಗ್ತಾವಲ್ಲ ಎಂಟ್ರೆನ್ಸ್ ಎಕ್ಸಾಮ್, ಆ ಎಕ್ಸಾಮ್ನ ಅಟೆಂಡ್ ಮಾಡಿ ನೀವು ಅಡ್ಮಿಷನ್ ತಗೊಳ್ಬಹುದು. ಬಟ್ ಬಿಟೆಕ್ ಇನ್ ಮರೀನ್ ಇಂಜಿನಿಯರಿಂಗ್ ಮಾಡೋರು ಇದ್ರ ಅಂದ್ರೆ ನೀವು IMUCET ಎಕ್ಸಾಮ್ ಅನ್ನ ಕಂಪಲ್ಸರಿ ಅಟೆಂಡ್ ಮಾಡ್ಬೇಕಾಗ್ತೈತಿ. ಆಮೇಲೆ ಮತ್ತೆ ನೀವು ಕಾಲೇಜ್ ಒಳಗ ಅಡ್ಮಿಷನ್ ತಗೊಳ್ಳೋಗಿಂತ ಮುಂಚೆ ಕಾಲೇಜು ಒಂದೊಂದ್ ಸರ್ತಿ ಎಂಟ್ರೆನ್ಸ್ ಎಕ್ಸಾಮ್ ಟೆಸ್ಟ್ ಆಗ್ಲಿ, ಮೆಡಿಕಲ್ ಎಕ್ಸಾಮ್ ಆಗ್ಲಿ, ಮತ್ತೆ ಇಂಟರ್ವ್ಯೂಸ್ ಆಗ್ಲಿ ಕಂಡಕ್ಟ್ ಮಾಡ್ತಾರು. ಸೊ ಇದೇನೈತಲ್ಲ ಈ ತರ ಸಿಸ್ಟಮ್ ಐತಿ. ಈಗ ಏನಂದ್ರ ಯಾವ ಕಾಲೇಜ್ ಬೆಸ್ಟ್ ಇದಾವು, ಈಗ ಬೆಸ್ಟ್ ಕಾಲೇಜಸ್ ಫಾರ್ ಬಿಟೆಕ್ ಮರೀನ್ ಇಂಜಿನಿಯರಿಂಗ್. ಫಸ್ಟ್ ಅಂದ್ರ ತೊಲಾನಿ ಮರಿಟೈಮ್ ಏನೈತಲ್ಲ ಇದು ಪುಣೆ ಮಹಾರಾಷ್ಟ್ರ ಒಳಗೈತಿ. ಅಂಡ್ ದೆನ್ ಸೆಕೆಂಡ್ ಆಂಗ್ಲೋ ಈಸ್ಟರ್ನ್ ಏನೈತಲ್ಲ ಇದು ಕರ್ಜತ್ ಮಹಾರಾಷ್ಟ್ರ ಒಳಗೈತಿ. ಅಂಡ್ ದೆನ್ ಸಮುದ್ರ ಇನ್ಸ್ಟಿಟ್ಯೂಟ್ ಏನೈತಲ್ಲ ಇದು ಲೋನಾವಾಲಾ ಮಹಾರಾಷ್ಟ್ರ ಒಳಗೈತಿ. ಅಂಡ್ ದೆನ್ ಅಮೇಟ್ ಯೂನಿವರ್ಸಿಟಿ ಏನೈತಲ್ಲ ಇದು ಚೆನ್ನೈ ತಮಿಳುನಾಡು ಒಳಗೈತಿ. ಲಾಸ್ಟ್ IMU ಕಲ್ಕತ್ತಾ, ಚೆನ್ನೈ ಅಂಡ್ ಮುಂಬೈ. IMU ಏನೈತಲ್ಲ ಇದು ಇಂಡಿಯನ್ ಮರಿಟೈಮ್ ಯೂನಿವರ್ಸಿಟಿ. ಇದು ಇಂಡಿಯನ್ ಗೌರ್ಮೆಂಟ್ ಏನೈತಲ್ಲ ಇವ್ರನ್ನ ಕಾಲೇಜಸ್ ಇದಾವ್. ಸೊ ಇವರು ಎಲ್ಲಾ ಕಡೆನೂ ಬ್ರಾಂಚಸ್ ಇದಾವ್. ಫಾರ್ ಎಕ್ಸಾಂಪಲ್ ಚೆನ್ನೈ, ಮುಂಬೈ ಮತ್ತು ಕಲ್ಕತ್ತಾ ಈ 3 ಒಳಗೆ ನೀವು ಎಲ್ಲಿನೂ ಅಪ್ಲಿಕೇಶನ್ ಹಾಕ್ರಿ, ಎಲ್ಲಿನೂ ಸಿಕ್ತಾದ್ರೂ ಹೋಗ್ಬಹುದು. ಮತ್ತೆ ಕಂಪೇರಿಂಗ್ಲಿ ಪ್ರೈವೇಟ್ ಕಾಲೇಜಸ್ ಜೊತೆ ನಾವು ಕಂಪೇರ್ ಮಾಡಿದ್ವಿ ಅಂದ್ರೆ IMU ಕಾಲೇಜಸ್ ಏನಿದಾವಲ್ಲ ಈ ಕಾಲೇಜ್ ಒಳಗೆ ಫೀಸ್ ಕಮ್ಮಿ ಇರ್ತದೆ. ಯಾಕಂದ್ರೆ ಗೌರ್ಮೆಂಟ್ ಕಾಲೇಜಸ್ ಇದಾವ್. ಸೊ ಯಾವ್ದು ಕಾಲೇಜ್ ಒಳಗೂ ಅಡ್ಮಿಷನ್ ಸಿಕ್ಕರೂ ನಡೀತೈತಿ. ನೀವು ಪ್ರೈವೇಟ್ ಕಾಲೇಜ್ ಒಳಗೆ ಕಲಿಯೋದಾದ್ರೆ ಅಲ್ಲಿ ಕಲೀರಿ, ಇಲ್ಲಾಂದ್ರೆ ಗೌರ್ಮೆಂಟ್ ಕಾಲೇಜ್ ಒಳಗೆ ಕಲಿಯೋದಾದ್ರೆ ಅಲ್ಲಿ ಕಲೀರಿ. ಎಜುಕೇಶನ್ ಏನ್ ಸೇಮ್ ಇರ್ತೈತಿ, ಬಟ್ ಫೀಸ್ ಅಷ್ಟ ಡಿಫ್ರೆನ್ಸ್ ಆಗ್ತೈತಿ. ಯಾಕಂದ್ರೆ ಈ ಪ್ರೈವೇಟ್ ಕಾಲೇಜಸ್ ಏನಿದಾವಲ್ಲ ಇಲ್ಲಿ ಪ್ಲೇಸ್ಮೆಂಟ್ ಒಂದ್ ಸ್ವಲ್ಪ ಇವರು 100% ಇದಾವ್. ಗೌರ್ಮೆಂಟ್ ಕಾಲೇಜ್ ಒಳಗೂ ಇದಾವ್ ಪ್ಲೇಸ್ಮೆಂಟ್, ಬಟ್ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಿರ್ತೈತಿ. ಸೊ ನಿಮ್ಮ ಮ್ಯಾಗ ಅದ್ ನಿಮಗೆ ಫೀಸ್ ಒಂದ್ ಸ್ವಲ್ಪ ಕಮ್ಮಿ ಕೊಟ್ಟು ಕಲಿದಿತ್ತಂದ್ರೆ ಗೌರ್ಮೆಂಟ್ ಕಾಲೇಜ್ ಒಳಗೆ ಕಲಿಬಹುದು. ಇಲ್ಲಾಂದ್ರ ಫೀಸ್ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಒಳಗೂ ಅಡ್ಮಿಷನ್ ತಗೊಂಡ್ ಕಲಿಬಹುದು. ಗೈಸ್ ಈಗ ಫೀಸ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಏನಿದಾವಲ್ಲ ಆಂಗ್ಲೋ ಈಸ್ಟರ್ನ್ ಆಗಿರ್ಬಹುದು, ಸಮುದ್ರ ಇನ್ಸ್ಟಿಟ್ಯೂಟ್ ಆಗಿರ್ಬಹುದು, ಹಂಗ ತೊಲಾನಿ ಆಗಿರ್ಬಹುದು, ಅಮೇಟ್ ಆಗಿರ್ಬಹುದು, ಇವರು ಏನಿದಾವಲ್ಲ ಫೀಸ್ 6 ಲಕ್ಷದಿಂದ 10 ಲಕ್ಷ ತನಕ ಫೀಸ್ ಇದಾವ. ಫಾರ್ ಲ್ಯಾಟ್ರಲ್ ಎಂಟ್ರಿ ಒಳಗ ಫೀಸ್ ಒಂದ್ ಸ್ವಲ್ಪ ಕಮ್ಮಿ ಆಗ್ತಾವು. ಮತ್ತ ಈಗ ಗೌರ್ಮೆಂಟ್ ಕಾಲೇಜಸ್ ಏನಿದಾವಲ್ಲ ಕಲ್ಕತ್ತಾ, ಮುಂಬೈ ಮತ್ತು ಚೆನ್ನೈ, IMU ಕಲ್ಕತ್ತಾ, ಚೆನ್ನೈ ಮತ್ತು ಮುಂಬೈ ಇವರು ಗೌರ್ಮೆಂಟ್ ಕಾಲೇಜಸ್ ಒಳಗ ಫೀಸ್ ಏನೈತಲ್ಲ 4 ಲಕ್ಷದಿಂದ 6 ಲಕ್ಷ ತನಕ ಇರ್ತೈತಿ. ಮತ್ತೆ ನಿಮ್ಮ ಕ್ಯಾಟಗರಿ ವೈಸು ಫೀಸ್ ಕಮ್ಮಿ ಜಾಸ್ತಿ ಆಗ್ತಿರ್ತೈತಿ. ಮತ್ತೆ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಫೀಸ್ ಒಂದ್ ಸ್ವಲ್ಪ ಕಮ್ಮಿ ಇರ್ತೈತಿ. ಒಂದು 50,000ದಿಂದ 1 ಲಕ್ಷ ತನಕ ಫೀಸ್ ಕಮ್ಮಿ ಇರ್ತೈತಿ. ಸೊ ಗೈಸ್ ಈಗ ಡಿಪ್ಲೊಮಾ ಇನ್ ಮರೀನ್ ಇಂಜಿನಿಯರಿಂಗ್ ಮತ್ತು ಬಿಟೆಕ್ ಇನ್ ಮರೀನ್ ಇಂಜಿನಿಯರಿಂಗ್ ಒಳಗೆ ಡಿಫ್ರೆನ್ಸ್ ಏನೈತಿ, ಯಾಕಂದ್ರೆ ಕನ್ಫ್ಯೂಸ್ ಆಗೋದು ಬ್ಯಾಡ ನೀವು. ಸೊ ಡಿಪ್ಲೊಮಾ ಇನ್ ಮರೀನ್ ಇಂಜಿನಿಯರಿಂಗ್ ಏನೈತಲ್ಲ ಇದು ಒಂದು 2 ವರ್ಷದ ಕೋರ್ಸ್. ಮತ್ತು ಬಿಟೆಕ್ ಇನ್ ಮರೀನ್ ಇಂಜಿನಿಯರಿಂಗ್ ಏನೈತಲ್ಲ ಇದು ಒಂದು 3 ವರ್ಷದ ಕೋರ್ಸ್. ಮತ್ತು ಫೀಸ್ ಏನೈತಲ್ಲ ಅದಕ್ಕ ಮತ್ತು ಇದಕ್ಕ ಒಂದ್ ಸ್ವಲ್ಪ ಕಮ್ಮಿ ಜಾಸ್ತಿ ಐತಿ. ಫೀಸ್ ಡಿಪ್ಲೊಮಾ ಇನ್ ಮರೀನ್ ಇಂಜಿನಿಯರಿಂಗ್ ಒಳಗೆ ಬಹಳ ಕಮ್ಮಿ ಐತಿ. ಮತ್ತು ಬಿಟೆಕ್ ಇನ್ ಮರೀನ್ ಇಂಜಿನಿಯರಿಂಗ್ ಒಳಗೆ ಒಂದ್ ಸ್ವಲ್ಪ ಫೀಸ್ ಜಾಸ್ತಿ ಐತಿ. ಮತ್ತು ಡಿಪ್ಲೊಮಾ ಇನ್ ಮರೀನ್ ಇಂಜಿನಿಯರಿಂಗ್ ಏನೈತಲ್ಲ ಇದು ಡೈರೆಕ್ಟ್ ಎಂಟ್ರಿ ಆಗ್ತೈತಿ. ಅಂದ್ರ ನೀವು ಅದನ್ನ 2 ವರ್ಷದ ಮುಗಿಸ್ಕೊಂಡು ಡೈರೆಕ್ಟ್ ನೀವು ಹಡಗನ್ನ ಜಾಯಿನ್ ಮಾಡಬಹುದಾಗ್ತೈತಿ.
ಮತ್ತೇನಂದ್ರೆ ಫಸ್ಟ್ ಎಲ್ಲರಿಗಿಂತ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಡಿಪ್ಲೊಮಾ ಇನ್ ಮರೀನ್ ಇಂಜಿನಿಯರಿಂಗ್ ಜಾಯ್ನ್ ಆಗ್ಬೇಕಾದ್ರೆ ಯಾವುದು IMU-CET ಬರೋದಿಲ್ಲ. ಡೈರೆಕ್ಟ್ ನೀವು ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮ್ ಟೆಸ್ಟ್ ಕೊಟ್ಟು ಡೈರೆಕ್ಟ್ ಅಡ್ಮಿಷನ್ ತಗೊಳ್ಬಹುದು. ಬಟ್ ಬಿಟೆಕ್ ಮರೀನ್ ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕಾದ್ರೆ ನೀವು IMU-CET ಅಟೆಂಡ್ ಆಗ್ಬೇಕಾಗ್ತೈತಿ. ಅದಾದ ಕೂಡಲೇ ಮತ್ತೆ ನಿಮ್ಮ ಕಾಲೇಜ್ ಅಡ್ಮಿಷನ್ ಸಂಬಂಧ ಮತ್ತೆ ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಅದು ಅಲ್ಲಿ ಅಟೆಂಡ್ ಆಗ್ಬೇಕಾಗ್ತೈತಿ. ಸೊ ನಿಮ್ಮ ಕಡೆ ಜಾಸ್ತಿ ಟೈಮ್ ಇತ್ತಂದ್ರೆ ನೀವು ಬಿಟೆಕ್ ಮರೀನ್ ಇಂಜಿನಿಯರಿಂಗ್ ಮಾಡ್ಬೋದು. ಕಮ್ಮಿ ಟೈಮ್ ಇತ್ತಂದ್ರೆ ನೀವು ಡಿಪ್ಲೊಮಾ ಇನ್ ಮರೀನ್ ಇಂಜಿನಿಯರಿಂಗ್ ಮಾಡ್ಬೋದು. ನಿಮ್ಮ ಮ್ಯಾಗ ಡಿಪೆಂಡ. ಮತ್ತೇನಾದ್ರೂ ಹಂಗೇನಾದ್ರೂ ಡೌಟ್ ಅದು ಇತ್ತಂದ್ರೂ ಹಾಕ್ರಿ ಕಮೆಂಟ್ ಸೆಕ್ಷನ್ ಒಳಗೆ, ಅಲ್ಲೇ ಸಾಲ್ವ್ ಮಾಡ್ತೇನೆ. ಇಲ್ಲಾಂದ್ರೆ ಹಂಗೇನಾದ್ರೂ ವಿಡಿಯೋ ಮಾಡೋಂಗಿತ್ತಂದ್ರೂ ಮಾಡ್ತೇನೆ. ಎರಡೂ ಚಲೋನೇ ಇದಾವು. ನಿಮ್ಮ ಮ್ಯಾಗ ಎಲ್ಲ ಡಿಪೆಂಡ. ಐ ಹೋಪ್ ನಿಮಗೆ ವಿಡಿಯೋ ಅರ್ಥ ಆಗಿತ್ತು ಅಂತ ಅನ್ಕೊಂಡಿದ್ದೇನೆ. ಸೊ ಮತ್ತೆ ಸಿಗೋನು ಮತ್ತೊಂದು ವಿಡಿಯೋ ಒಳಗೆ. ಜೈ ಹಿಂದ್, ಜೈ ಕರ್ನಾಟಕ.